ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ನನ್ನ ತಂದೆ ಧರ್ಮ ನ್ಯಾಯ ಅಂತ ಬದುಕಿದ್ದವನು, ಅಂಥ ಮನುಷ್ಯನ ಕೂದಲು ಹಿಡಿದು ಎಲ್ಲರ ಎದುರಿಗೆ ಕೊಂದಿದ್ದಿದೆಯಲ್ಲ, ಅದು ಭಾಳ ಅವಮಾನಕರ ಅಂತ. ಇದು ತನ್ಮೇ ಮರ್ಮಾಣಿ ಕೃಂತತಿ, ನನ್ನ ಮರ್ಮಸ್ಥಾನಗಳನ್ನು ಇವು ಸೀಳ್ತಾ ಇವೆ ಅಂತ ಹೇಳೋದಕ್ಕೆ ಆರಂಭ ಮಾಡ್ತಾನೆ. ನನ್ನ ತಂದೆಯನ್ನು ಕ್ಷುದ್ರರು ಕೊಂದರು ಅಂತ, ಕ್ಷುದ್ರರು ಕೊಂದರು ಅಂತ. ಯಾವಾಗ ಕೊಂದರು ಅಂದರೆ ಯುದ್ಧ ಮಾಡ್ತಾ ಇರುವಾಗ ಕೊಲ್ಲಿಲ್ಲ, ಶಸ್ತ್ರತ್ಯಾಗ ಮಾಡಿದಾಗ ಕೊಂದರು. ಧರ್ಮಧ್ವಜವತಾ ಪಾಪಂ ಕೃತಂ ತದ್ವಿದಿತಂ ಮಮ, ಧರ್ಮದ ಧ್ವಜ ಹಾರಿಸಿಕೊಂಡವರು ಕೊಂದರು ಅಂತ. ಸೋತು ಸುಮ್ಮನಿರೋದಕ್ಕಿಂತ ಸಾಯೋದು ಉತ್ತಮ ಒಬ್ಬ ವೀರನಿಗೆ ಅಂತ. ಯುದ್ಧೇಶ್ವಪಿ ಪ್ರವೃತ್ತಾನಾಂ ಧ್ರುವೌ ಜಯಪರಾಜಯವು ದ್ವಯಮೇತದ್ಭವೇದ್ರಾಜನ್ ವಧಸ್ತಸ್ಯ ಪ್ರಶಸ್ಯತೆ ಅಂತ. ಅಂದರೆ ಒಬ್ಬ ವೀರ ಹೇಗೆ ಯೋಚಿಸ್ತಾನೆ ಅಂದರೆ, ಸೋಲಲ್ಲ ಸಾಯ್ತೀನಿ ಅಂತ. ಎರಡು ಜನ ಇಲ್ಲಿ ಅಪರಾಧಿಗಳು ಅಂತ ಅವನು ತೀರ್ಮಾನಿಸ್ತಾನೆ. ಒಂದು ಈ ಕಾರ್ಯ ಮಾಡಿದ ದೃಷ್ಟದ್ಯುಮ್ನ, ಇನ್ನೊಂದು ಸುಳ್ಳು ಹೇಳಿದವ. ಹಾಗಾಗಿ ಇಬ್ಬರ ರಕ್ತವನ್ನು ಇವತ್ತು ಭೂಮಿ ಕುಡಿಯುತ್ತೆ ದುರ್ಯೋಧನ ಅಂತ ಹೇಳ್ತಾನೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಸರ್ ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಲೇಟ್ ಆಯ್ತು, ಸ್ವಲ್ಪ ಕ್ಷಮೆ ಇರಲಿ. ಮಧ್ಯದಲ್ಲಿ ಒಂದು ಸಣ್ಣ ಬ್ರೇಕ್ ಆಯಿತು. ಯಾಕೆಂದರೆ ಸರ್ ಒಂದಷ್ಟು ಟ್ರಾವೆಲ್ಗಳು ಮತ್ತು ಅವ್ರ ಪುಸ್ತಕ, ಒಂದು ಹೊಸ ಪುಸ್ತಕ ಬರ್ತಾ ಇದೆಯಲ್ಲ ಸರ್, ಅದೆಲ್ಲದರಿಂದಾಗಿ. ಸೊ ನಾವು ವಾಪಸ್ ಮಹಾಭಾರತಕ್ಕೆ ಬರೋದಾದರೆ, ಮಹಾಭಾರತದಲ್ಲಿ ಅತ್ಯಂತ ರೋಚಕ ಅನ್ನಬಹುದಾದ ಘಟ್ಟವನ್ನು ದಾಟ್ಕೊಂಡು ಬಂದಿದ್ದೀವಿ ಮತ್ತು ಅತ್ಯಂತ ವಿವಾದಾತ್ಮಕ ಘಟ್ಟ ಕೂಡ ಅದು. ಅಶ್ವತ್ಥಾಮೋ ಹತ ಕುಂಜರ ಅನ್ನೋದು ನೋಡದೇ ಇರೋ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ. ಅಂದರೆ ದ್ರೋಣರ ವಧೆಯ ಪ್ರಸಂಗ. ಅದಾದ ನಂತರ ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ದ್ರೋಣರ ವಧೆ ಆಗಿದೆ ಮತ್ತು ದ್ರೋಣರ ಅತ್ಯಂತ ಪ್ರೀತಿ ಪಾತ್ರ ಮಗ ಅಶ್ವತ್ಥಾಮನಿಗೆ ಕೃಪರು ಅಂದರೆ ಮಾವ ಅಲ್ವಾ, ಮಾವ ಸೋದರ ಮಾವ ಅವರು ಅಶ್ವತ್ಥಾಮನಿಗೆ ವಿಷಯವನ್ನು ಹೇಳ್ತಾ ಇದ್ದಾರೆ. ಸರ್ ಮುಂದೆ ಅಶ್ವತ್ಥಾಮನಿಗೆ ಹೇಳಿದ್ರು ಕೃಪರು ಏನಾಯಿತು ಅಂತ. ಅವನಿಗೇನೋ ಗೊತ್ತಿರಲಿಲ್ಲ. ಹಿಂಭಾಗದಲ್ಲಿದ್ದ ಅವನು, ಶಿಖಂಡಿಯ ಜೊತೆಗಲ್ಲೇನೋ ಯುದ್ಧ ಮಾಡ್ತಾ ಇದ್ದಾಗ ಅಂತ ದೂರದಲ್ಲಿದ್ದ. ಹೇಳಿದೊಡನೆ ಮೊದಲಾದದ್ದೇನು ಅಂದರೆ ಸಿಟ್ಟು ಬಂತು ಅಂತ. ಕ್ರೋಧ ಮಾಹಾರಯತ್ತೀವ್ರಂ ಪದಾಹತ ಇವೋರಗಹ ಅಂತ. ಅಂದರೆ ನಾಗರಹಾವನ್ನು ಕಾಲಿನಿಂದ ತುಳಿದ್ರೆ ಅದು ಒಂದೇ ಸಲ ಬುಸ್ ಅಂತ ಸಿಟ್ಟು ಮಾಡ್ಕೊಳ್ಳುತ್ತಲ್ಲ, ಹಾಗಾಯಿತು ಅಂತ ಹೇಳ್ತಾರೆ. ಇಷ್ಟು ಆಗ್ತಾ ಇರುವಾಗ ಧೃತರಾಷ್ಟ್ರ ಕೇಳ್ತಾನೆ ಸಂಜಯನನ್ನು. ಅವನು ಸಂಜಯ ಹೇಳ್ತಾ ಇದ್ದಾನೆ. ಧೃತರಾಷ್ಟ್ರನಿಗೆ ಕೆಲವು ವಿಷಯಗಳಲ್ಲಿ ಬಹಳ ಕುತೂಹಲ. ಈಗ ಅವನಿಗೆ ಸಿಟ್ಟು ಬಂತು ಅಂತ ಹೇಳಿದ ಕೂಡಲೇ ಇವನು ಮಾತಾಡ್ದ. ಅಂದರೆ ಅವನಿಗೆ, ಧೃತರಾಷ್ಟ್ರನಿಗೆ ಬೇರೆದೇ ಇದೆ ಅಲ್ಲಿ. ಎಷ್ಟು ಚೆನ್ನಾಗಿದೆ ಅದು ಅಂದರೆ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಮಹಾಭಾರತನ ಅನ್ನೋದು ಗೊತ್ತಾಗುತ್ತೆ. ಸಿಟ್ಟು ಬಂದಮೇಲೆ ಅವನೇನು ಮಾಡ್ದ ಅಂತ ಅವನು ಹೇಳ್ತಾನಲ್ಲ. ಸಂಜಯ ಮುಂದುವರಿಸ್ತಾನೆ. ಆದರೆ ಇವನು ಹೇಳ್ತಾನೆ, ಅಧರ್ಮೇಣ ಹತಂ ಶ್ರುತ್ವ ಧೃಷ್ಟದ್ಯುಮ್ನೇನ ಸಂಜಯ ಬ್ರಾಹ್ಮಣಂ ಪಿತರಂ ವೃದ್ಧಂ ಅಶ್ವತ್ಥಾಮ ಕಿಮಬ್ರವೀತ್ ಅಂತ. ಧೃಷ್ಟದ್ಯುಮ್ನ ವೃದ್ಧರಾದ ತನ್ನ ತಂದೆಯನ್ನು ಅಧರ್ಮದಿಂದ ಕೊಂದನಲ್ಲ, ಅದಕ್ಕೇನು ಉತ್ತರ ಕೊಟ್ಟ ಅಶ್ವತ್ಥಾಮ ಅಂತ. ಅವನಿಗೆ, ಧೃತರಾಷ್ಟ್ರನಿಗೆ ಅಧರ್ಮ ನಡೆದಿದೆ ಅನ್ನೋದನ್ನು ಹೇಳಬೇಕಾಗಿದೆ. ಇಲ್ಲ, ಹಲವು ಅಂಶಗಳು. ಒಂದು, ಈ ಅಧರ್ಮ ನಡೆದಿದೆ ಅನ್ನೋದಿದೆಯಲ್ಲ, ಅದು ಅಶ್ವತ್ಥಾಮನನ್ನು ಇನ್ನಷ್ಟು ಕೆರಳಿಸಿರುತ್ತೆ. ಅಶ್ವತ್ಥಾಮ ಎಷ್ಟು ಕೆರಳ್ತಾನೋ ಅಷ್ಟು ಲಾಭ ನಮಗೆ ಅಂತ. ಧೃತರಾಷ್ಟ್ರನಿಗೆ ಅವಕಾಶ ಇದ್ರೆ ಹೋಗಿ ಹೇಳ್ತಿದ್ದ ಅಲ್ವಾ, ಅವನೇ ಹೇಳ್ತಿದ್ದೆ ಎಂಥ ಅಧರ್ಮ ಅಂತ ಬಿಡಿಸಿ ಹೇಳ್ತಿದ್ದ. ಕರೆಕ್ಟ್. ಅದನ್ನು ಹೇಳ್ತಾನೆ. ಅವನಲ್ಲಿ ಏನೆಲ್ಲಿದೆ ಅಂತ. ಅವನ ಸಾಮಾನ್ಯನಲ್ಲ ಅಂತ. ಮಾನುಷಂ ವಾರಣಾಗ್ನೇಯಂ ಬ್ರಾಹ್ಮಮಸ್ತ್ರಂಚ ವೀರ್ಯವಾನ್ ಐಂದ್ರಂ ನಾರಾಯಣಂಚೈವ ಯಸ್ಮಿನ್ ನಿತ್ಯಂ ಪ್ರತಿಷ್ಠಿತಂ ಅಂತ. ಅವನ ಹತ್ರ ಮಾನುಷಾಸ್ತ್ರ ಇದೆ, ವಾರಣಾಸ್ತ್ರ ಇದೆ, ಆಗ್ನೇಯಾಸ್ತ್ರ ಇದೆ, ಬ್ರಹ್ಮಾಸ್ತ್ರ ಇದೆ, ಐಂದ್ರಾಸ್ತ್ರ ಇದೆ, ವಿಶೇಷವಾಗಿ ನಾರಾಯಣಾಸ್ತ್ರ ಇದೆ. ಇಷ್ಟೂ ಅಸ್ತ್ರಗಳು ಅವನಲ್ಲಿದೆ. ಈ ಎಲ್ಲ ಅಸ್ತ್ರಗಳಿರುವ ಅವನೇನು ಹೇಳ್ದ ಅಂತ. ಅಂದರೆ ಇದನ್ನೆಲ್ಲ ಪ್ರಯೋಗ ಮಾಡ್ದ ಅಂತಲೇ ಬೇಕಾಗಿದೆ ಅವನಿಗೆ. ಅದನ್ನು ಹೇಳುವಾಗ ಹೇಳ್ತಾನೆ, ದ್ರೋಣರು ಎಲ್ಲವನ್ನು ಕಲಿಸಿದ್ರು ಅವನಿಗೆ.
ಪರಶುರಾಮರಿಂದ ತಾನು ಪಡೆದ ಸಮಗ್ರ ಧನುರ್ವೇದವನ್ನು ಮಗನಿಗೆ ಕೊಟ್ಟಿದ್ದರು. ಯಾಕೆಂದರೆ ಪುತ್ರಾಯ ಗುರುಕಾಂಕ್ಷಿಣೆ, ತನ್ನ ಮಗನನ್ನು ಬಹಳ ದೊಡ್ಡವನನ್ನಾಗಿಸಬೇಕು ಅಂತ ದ್ರೋಣರಿಗಿತ್ತು ಅಂತ. ಈ ಮಾತು ಧೃತರಾಷ್ಟ್ರ ಹೇಳೋದು. ದ್ರೋಣರಿಗೆ ಮಗನ ಬಗ್ಗೆ ಅದಮ್ಯವಾದ ಪ್ರೀತಿ ಇತ್ತು ಅನ್ನೋದಂತೂ ನಮಗೆ ಗೊತ್ತಿದೆ, ಯಾಕೆಂದರೆ ಶಸ್ತ್ರ ಸನ್ಯಾಸ ಮಾಡಿದ್ದು ಅದು ನೋಡಿದ್ವಲ್ಲ. ಆದರೆ ಮಗನನ್ನು ಭಾಳ ದೊಡ್ಡದಾಗಿ ಬೆಳೆಸಬೇಕು, ಅವನು ಪ್ರಪಂಚದಲ್ಲಿ ಏನೋ ಆಗಿಬಿಡಬೇಕು ಅನ್ನುವ ಬಹಳ ಪ್ರಬಲವಾದ ಆಕಾಂಕ್ಷೆ ದ್ರೋಣರಿಗಿತ್ತು ಅಂತ. ಧೃತರಾಷ್ಟ್ರ ಒಂದು ಒಳ್ಳೆ ಮಾತಾಡ್ತಾನೆ ಇದಾಡುವಾಗ. ಪ್ರಪಂಚದಲ್ಲಿ ಏನಂದರೆ ಪ್ರತಿ ತಂದೆ ಅಥವಾ ಪ್ರತಿ ತಾಯಿ ತನ್ನನ್ನು ಮೀರಿಸಬೇಕು ಅಂತ ಅಂದುಕೊಳ್ಳೋದು ಒಬ್ಬನ ವಿಷಯಕ್ಕೆ ಮಾತ್ರ ಅಂತ. ತನ್ನ ಮಗ ತನ್ನನ್ನು ಮೀರಿಸಬೇಕು ಅಂತ ಅಂದ್ಕೊಳ್ತಾರೆ ಹೊರತು ಬೇರೆ ಯಾರು ತನ್ನನ್ನು ಮೀರಬೇಕು ಅಂತ ಬಯಸೋಲ್ಲ, ಅದಕ್ಕಾಗಿ ಪ್ರಯತ್ನ ಹಾಕಲ್ಲ ಅಂತ. ಯಾರೋ ಬೆಳೆದ್ರೆ ಅಸೂಯೇನೇ ಇದ್ದುಬಿಡತ್ತೆ ಅಂತಲ್ಲ, ಆದರೆ ತನ್ನನ್ನು ಮೀರಿ ಬೆಳೆಯಲಿ ಅಂತ ಇನ್ನೊಬ್ಬನ ಬಗ್ಗೆ ಪ್ರಯತ್ನ ಹಾಕೋಲ್ಲ ಅವರು. ಆ ತುಡಿತ ಮಿಡಿತ ಎಲ್ಲ ಇರೋದಿಲ್ಲ ಅಂತ. ಏಕಮೇವ ಹಿ ಲೋಕೇಸ್ಮಿನ್ ಆತ್ಮನೋ ಗುಣವತ್ತರಂ ಇಚ್ಛಂತಿ ಪುತ್ರಂ ಪುರುಷಾಹ ಲೋಕೇ ನಾಣ್ಯಂ ಕಥಂಚನ ಅಂತ ಒಳ್ಳೆ ಸುಭಾಷಿತ ಇದು. ಮಕ್ಕಳು ನಮ್ಮನ್ನು ಮೀರಿ ಬೆಳಿಬೇಕು ಅಂತ. ಪುತ್ರಾದಿಚ್ಛೇತ್ ಪರಾಜಯಂ ಶಿಷ್ಯಾದಿಚ್ಛೇತ್ ಪರಾಜಯಂ ಅಂತೆಲ್ಲ ಮಾತು. ಅಂದರೆ ಮಗ ನನ್ನನ್ನು ಸೋಲಿಸಲಿ, ಶಿಷ್ಯ ನನ್ನನ್ನು ಸೋಲಿಸಲಿ ಅಂತ. ಮಗ ನನ್ನನ್ನು ಸೋಲಿಸಲಿ ಅಂತ ಅಪ್ಪ ಬಯಸ್ತಾನೆ, ಶಿಷ್ಯ ನನ್ನನ್ನು ಸೋಲಿಸಲಿ ಅಂತ ಗುರು ಬಯಸ್ತಾನೆ ಅಂತ. ಅದು ಬಯಸಬೇಕು ಅಂತ. ಸೋಲಿಸಲಿ ಅಂದರೆ ಅವ್ರವ್ರ ನಡುವೆ ಏನೋ ಒಂದು ಆಗಬೇಕು ಅಂತಲ್ಲ, ಮೀರಿ ನಿಂತಾಗ ಸೋಲೆ ಅಲ್ವಾ ಅದು ಅಂತ ಅದನ್ನು ಹೇಳ್ತಾನೆ ಅವನು. ಇದು ಅಂದರೆ ಇದು ಮಾನವ ಜನಾಂಗಕ್ಕೆ ಒಂಥರ ಸಲ್ಲುವಂಥ ಮಾತು ಅನ್ಸುತ್ತಲ್ಲ ಸರ್ ಇದು. ಈಗ ನಾವು ಕ್ರಿಕೆಟಲ್ಲೋ ಅಥವಾ ಬೇರೆ ಬೇರೆ ಕಡೆ ನೋಡಿದ್ರು ಕೂಡ ರೆಕಾರ್ಡ್ಸ್ಗಳು ಮುರಿತಾನೆ ಇರ್ತವೆ. ಹೌದು ಅಲ್ವಾ? ವಿಜ್ಞಾನ ಅಭಿವೃದ್ಧಿ ಹೊಂತಾನೆ ಇರುತ್ತೆ. ಆಮೇಲೆ ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಆಮೇಲೆ ಏನೋ ಫಿಟೆಸ್ಟ್ ಆಫ್ ದ ಸರ್ವೈವಲ್ ಅಂತ ಒಂದು ಮಾತಿದೆಯಲ್ಲ, ಚಾರ್ಲ್ಸ್ ಡಾರ್ವಿನ್, ಅದು ಕೂಡ ಅದೇ ಅಲ್ವಾ? ಹೌದು. ಫಿಟೆಸ್ಟ್ ಅಂತಂದ್ರೆ ಏನು ಹೇಳಿ, ತಂದೆಗಿಂತ ಅವ್ನು ಅಂದರೆ ಆ ಒಂದು ತಲೆಮಾರಿಗಿಂತ ಇನ್ನೊಂದು ತಲೆಮಾರು ಸ್ಟ್ರಾಂಗ್ ಆಗಿರುತ್ತೆ, ಸ್ಟ್ರಾಂಗ್ ಆಗ್ತಾ. ಹೌದು ಹೌದು. ಅಷ್ಟು ಸ್ಟ್ರಾಂಗ್ನೆಸ್ ಇಲ್ಲದೆ ಇದ್ದರೆ ಮುಂದಿನ ತಲೆಮಾರುಗಳು ಬದುಕೊಳ್ಳಲ್ಲ. ಎಸ್ ಎಸ್. ಕಾಲಘಟ್ಟ ಹೋಗ್ತಾ ಹೋಗ್ತಾ ಗಟ್ಟಿತನ ಹೆಚ್ಚಾಗ್ತಾ ಹೋಗ್ಬೇಕು. ಎಕ್ಸಾಕ್ಟ್ಲಿ. ಹಾಗಾಗಬೇಕು ಅಂತಲೇ ಹಿಂದಿನ ತಲೆಮಾರುಗಳು ಬಯಸ್ತಾ ಇರುತ್ತೆ. ಮತ್ತು ಇಲ್ಲಿ ತಂದೆ ಅಂತ ತೆಗೆದುಕೊಳ್ಳೋದನ್ನು ಹೊರತುಪಡಿಸಿ ನೋಡಿದ್ರೆ, ನಾವು ಈ ತಂದೆ ಮಗ ಅನ್ನೋದನ್ನು ಹಿಂದಿನ ತಲೆಮಾರು ಮುಂದಿನ ತಲೆಮಾರು ಅಂತ ತಗೊಳ್ಳೋದಾದರೆ, ಎಲ್ಲ ತಲೆಮಾರುಗಳು ಆ ಥರ ಗಟ್ಟಿ ಮಾಡಿ ಹೋಗಿರ್ತವೆ ಮುಂದಿನ ತಲೆಮಾರನ್ನು. ಅಂದರೆ ಇಷ್ಟು ನಾನು ಮಾಡಿದ್ದೀನಿ, ಇದ್ರ ಮುಂದೆ ನನಗೆ ಮಾಡೋಕ್ಕಾಗಿಲ್ಲ, ನೀನು ಇದನ್ನು ಮಾಡಿ ಇನ್ನೂ ಮುಂದುವರಿಯನ್ನು ಅಂತಲೇ ಅದು ಹೇಳುತ್ತೆ ಅಂತ. ಅದು ವಿಜ್ಞಾನದಂಥ ಕ್ಷೇತ್ರ ಇರಲಿ, ಯಾವುದೇ ಇರಲಿ, ಅಥವಾ ಒಬ್ಬ ಒಂದು ಸಂಸ್ಥೆ ಬೆಳೆಸೋಕೆ ಹೊರಟಿದ್ದಾನೆ ಅಂದರೆ ದೊಡ್ಡದಾಗಿ ಬೆಳೀಲಿ ಈ ಸಂಸ್ಥೆ ಅಂತ ಅವನಿಗೊಂದು ಆಸೆ ಇರುತ್ತೆ. ತಾನು ಎಷ್ಟೋ ಬೆಳೆಸ್ತಾನೆ, ಮುಂದಿನವ್ರು ಬಂದು ಇದನ್ನು ಇನ್ನೂ ದೊಡ್ಡದಾಗಿ ಬೆಳೆಸಲಿ ಅಂತ. ಮುಂದಿನವ್ರು ಬಂದು ಇದನ್ನು ಇನ್ನೂ ದೊಡ್ಡದಾಗಿ ಬೆಳೆಸಲಿ ಅಂದರೆ ಇವನೇನು ಕಟ್ಟಿದಾನೋ ಅದನ್ನು ಕೆಡವಬೇಕಾಗಿ ಬರುತ್ತೆ. ಬಟ್ ಅವನಿಗೆ ಅದು ಒಪ್ಪಿಗೆ ಆಗುತ್ತೆ. ನಾನು ಕಟ್ಟಿದ್ದು ಯಾಕೆ ಕೆಡವುದ್ರಿ ಅಂತ ಕೇಳೋಲ್ಲ ಅವನು, ಅಷ್ಟು ದೊಡ್ಡದು ಕಟ್ಟಿದ್ರಲ್ಲ ಅಂತ. ಹಾಗಾಗಿ ಸಾಧಾರಣವಾಗಿ ತಲೆಮಾರುಗಳಿಗೆ ಇದು ಇದ್ದೇ ಇರುತ್ತೆ, ಹೆಚ್ಚಿನ ಜನರಿಗೆ ಅದು ಇದ್ದೇ ಇರುತ್ತೆ, ಮುಂದಿನ ತಲೆಮಾರು ಚೆನ್ನಾಗಾಗಬೇಕು ಅಂತ. ಒಂದೊಮ್ಮೆ ಹಾಗೆ ಇಲ್ಲದೆ ಹೋಗಿದ್ದರೆ ಮನುಷ್ಯ ಜನಾಂಗ ಹೀಗೆ ಬೆಳ್ಕೊಂಬರೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದು ಯಾವತ್ತೋ ಅಳಿದು ಹೋಗ್ಬಿಡ್ಬೇಕಾಗಿತ್ತು. ಅವರಷ್ಟು ಮಾಡ್ತಾ ಹೋಗಿದ್ದಕ್ಕಾಗಿ ಉಳೀತು ಅಂತ. ಇನ್ನೊಂದು ಮಾತು ಹೇಳ್ತಾನೆ ಧೃತರಾಷ್ಟ್ರ. ಈ ಧನುರ್ವೇದದ ಆಚಾರ್ಯರುಗಳಲ್ಲಿ ಬಹಳ ರಹಸ್ಯ ವಿದ್ಯೆಗಳಿರುತ್ತವೆ. ಕೆಲವು ರಹಸ್ಯಗಳು ಎಲ್ಲರಿಗೂ ಕೊಡೋದು ಅಲ್ಲ ಅಂತ. ಅಂಥ ರಹಸ್ಯಗಳನ್ನು ಅವರು ಮಗನಿಗೆ ಕೊಡ್ತಾರೆ ಮತ್ತು ಪ್ರೀತಿಪಾತ್ರನಾದ ಶಿಷ್ಯನಿಗೆ ಮಾತ್ರ ಕೊಡ್ತಾರೆ ಅಂತ. ತಾನಿ ಪುತ್ರಾಯವಾದದ್ಯು ಶಿಷ್ಯಾಯ ಅನುಗತಾಯವ ಅಂತ. ಮಗನಿಗೆ ಅವನು ಹೇಗಿದ್ದರೂ ಮಗನಿಗೆ ಕೊಟ್ಬಿಡ್ತಾರೆ. ಶಿಷ್ಯನಾದರೆ ಅನುಗತನಾಗಬೇಕು ಅಂತ, ಅಂದರೆ ಅವರನ್ನೇ ಅನುಸರಿಸುವ, ಅವರನ್ನೇ ಒಪ್ಪಿಕೊಳ್ಳುವ, ಅವರು ಅಂದರೆ ಮುಗೀತು ಅಂತ ಅಂದ್ಕೊಂಡ ಶಿಷ್ಯನಿಗೆ ಕೊಡ್ತಾರೆ ಹೊರತು ಎಲ್ಲರಿಗೂ ಕೊಡೋದಿಲ್ಲ ಅಂತ. ಅದು ಸಹಜವಾಗಿ ಮನುಷ್ಯ ಸ್ವಭಾವ ಕೂಡ ಅದು. ಅಂದರೆ ಯಾರು ನಮ್ಮನ್ನು ಅಷ್ಟು ಭಾವಿಸ್ತಾರೋ ಪರಿಭಾವಿಸ್ತಾರೋ, ನಮ್ಮ ಸುತ್ತಲೇ ಸುತ್ತುತ್ತಾರೋ, ಎಲ್ಲದಕ್ಕೂ ನಮ್ಮ ಕಡೆನೇ ನೋಡ್ತಾರೋ, ನಮ್ಮ ಮಾರ್ಗದರ್ಶನ ತಗೋತಾರೋ, ನಮ್ಮ ಜೊತೆಗೇ ಇರೋದಕ್ಕೆ ಇಷ್ಟಪಡ್ತಾರೋ ಅವ್ರಿಗೆ ನಾವು ಹೆಚ್ಚು ಕೊಡ್ತಾ ಹೋಗ್ತೀವಲ್ಲ. ಅದು ಯಾವುದೇ ಸಂಬಂಧ ಇರಲಿ ಇದಿರಲಿ. ಆದರೆ ಹಾಗೆ ಇಲ್ಲಿ ಆಚಾರ್ಯರಾಗಿರೋರು ಆ ಕೆಲಸ ಮಾಡ್ತಾರೆ ಅಂತ. ತಮ್ಮನ್ನು ನಿರಂತರವಾಗಿ ಯಾರು ಅನುಸರಿಸ್ತಾನೋ, ಹಿಂಬಾಲಿಸ್ತಾನೋ, ಹಿಂಬಾಲಕನಾಗಿರ್ತಾನೋ ಅಂಥ ಶಿಷ್ಯನಿಗೆ ಕೊಡ್ತಾರೆ. ಆದರೆ ಮಗನ ವಿಷಯದಲ್ಲಿ ಅದೆಲ್ಲ ಏನೂ ಬೇಕು ಅಂತಿಲ್ಲ, ಮಗನಿಗೆ ಕೊಡ್ತಾರೆ ಅವರು. ಎಷ್ಟು ಸೈಕಾಲಜಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆ ಟೈಮಲ್ಲೂ ಕೂಡ. ಹೌದು ಹೌದು. ಅಂದರೆ ಅಲ್ಲಿ ಇಡೀ ಮಹಾಭಾರತ ಅದನ್ನೇ ಮಾಡುತ್ತೆ, ಎಲ್ಲ ಸ್ವಭಾವಗಳನ್ನು ಅದು ಹೇಳ್ತಾ ಹೋಗುತ್ತೆ. ಧೃತರಾಷ್ಟ್ರ ಅವನ ಬಗ್ಗೆ ಒಂದಿಷ್ಟು ಮಾತಾಡ್ತಾನೆ. ಅಶ್ವತ್ಥಾಮನ ಬಗ್ಗೆ ನಮಗೆ ಹೆಚ್ಚು ಗೊತ್ತಾಗೋದು ಈ ಸಂದರ್ಭದಲ್ಲಿ ಅವನೇನು ಅಂತ.
ರಾಮಸ್ಯಾನುಮತ ಶಾಸ್ತ್ರೇ ಪುರಂದರ ಸಮೋ ಯುಧಿ ಕಾರ್ತವೀರ್ಯ ಸಮೋ ವೀರ್ಯೆ ಬೃಹಸ್ಪತಿ ಸಮೋ ಮತೌ ಮಹೀಧರ ಸಮೋ ಧೃತ್ಯ ತೇಜಸಾಗ್ನಿ ಸಮೋ ಯುವ ಅಂತ. ಅವನ ಸ್ವಭಾವಗಳು ಹೇಗೆ ಅಂದರೆ, ಅವನು ಪರಶುರಾಮನೇ ಅವನನ್ನು ಒಪ್ಪಿದ್ದಾನೆ, ಆ ಮಟ್ಟದ ಧನುರ್ವೇದದ ಅರಿವು ಅವನಿಗಿದೆ ಅಂತ. ಅಂದರೆ ಇವನ ತಂದೆಯ ಗುರು ಪರಶುರಾಮರ ಆ ಕಾಲದಲ್ಲಿ ಅಷ್ಟು ದೊಡ್ಡವರಲ್ಲ, ಅವರೇ ಮೆಚ್ಚಿದ್ದಾರೆ ಅಂತ. ಆ ಕ್ಷೇತ್ರದ ಯಾವುದಾದ್ರೂ ಒಂದು ಕ್ಷೇತ್ರದ ಅತ್ಯಂತ ದೊಡ್ಡವರು ಭೇಷ್ ಹೇಳಿದ್ದಾರೆ ಅಂದರೆ ಅವನು ಅದರಲ್ಲಿ ನಿಷ್ಣಾತ ಅಂತಲೇ ಅರ್ಥ. ಯುದ್ಧಕ್ಕೆ ನಿಂತರೆ ಇಂದ್ರನಿಗೆ ಸಮಾನನಾದವನು ಅಂತ. ನಮ್ಮ ಪುರಾಣಗಳಲ್ಲಿ ಅತ್ಯಂತ ವೀರ ಅಂತ ಗುರುಸೋದು ಇಂದ್ರನನ್ನು. ಯುದ್ಧಕ್ಕೆ ನಿಂತರೆ ಅವನು. ಇನ್ನೊಬ್ಬನನ್ನು ಮಹಾವೀರ ಅಂತ ಗುರುಸೋದು ಕಾರ್ತವೀರ್ಯ ಅರ್ಜುನನನ್ನು. ಹಾಗಾಗಿ ವೀರತನದಲ್ಲಿ ವೀರ್ಯಾರ್ಜುನನಿಗೆ ಸಮಾನ. ಮತ್ತು ಜಾಣ್ಮೆಯಲ್ಲಿ ಅಂತ ಅಂದರೆ ಬೃಹಸ್ಪತಿಯನ್ನು ಉದಾಹರಿಸ್ತಾರೆ. ಬೃಹಸ್ಪತಿ ಅತ್ಯಂತ ಮೇಧಾವಿ ಅಂತ, ದೇವಗುರು. ಬೃಹಸ್ಪತಿಯಷ್ಟು ಮೇಧೆ ಇದೆಯಾ ಅಶ್ವತ್ಥಾಮನಿಗೆ ಅಂತ. ಮತ್ತು ಒಂದು ಧೃತಿ ಅಂತ ಅಂದರೆ ಸ್ಥಿರವಾಗಿ ನಿಲ್ಲೋದು ಅಂತ. ಅದರಲ್ಲಿ ಅವನು ಪರ್ವತದಂತೆ ಅಂತ, ಅಂದರೆ ವಿಚಲಿತನಾಗದೆ ನಿಲ್ತಾನೆ ಅವನು ಅಂತ. ಏನೋ ಆಯಿತು ಓಡೋದ ಅನ್ನೋ ಥರ ಇರಲ್ಲ. ತೇಜಸ್ಸು ಅಂದರೆ ಅಗ್ನಿ ಅಂತ ತೇಜಸ್ಸು ಅವನದ್ದು ಅಂತ ಅಶ್ವತ್ಥಾಮನ ಕುರಿತು ಧೃತರಾಷ್ಟ್ರ ಮಾತಾಡ್ತಾನೆ. ಗಾಂಭೀರ್ಯ ಅಂತ ಬಂದರೆ ಸಮುದ್ರದಂತೆ ಅಂತ. ಸಮುದ್ರವನ್ನು ಗಾಂಭೀರ್ಯಕ್ಕೆ ಉದಾಹರಿಸ್ತಾರೆ. ಗಾಂಭೀರ್ಯ ಅಂತ ಒಂದು ಹೇಳ್ತೀವಲ್ಲ, ಗಾಂಭೀರ್ಯ ಅಂದರೆ ವಾಸ್ತವವಾಗಿ ಆಳ ಅಂತ ಅರ್ಥ. ಗಂಭೀರ ಅಂದರೆ ಆಳ. ಸಮುದ್ರದಷ್ಟು ಆಳ ಅಂತ. ಈ ಗಂಭೀರವಾದ ವ್ಯಕ್ತಿತ್ವ ಅಂತ ಯಾರಿಗೆ ಹೇಳ್ತೀವಿ ನಾವು ಅಂದರೆ, ಅವ್ರ ಆಳ ಗೊತ್ತಾಗಲ್ಲ. ಅವರು ಹಿಂಗಿರ್ತಾರೆ, ಅವ್ರು ಹೆಚ್ಚಿನಾಗಲ್ಲ, ಹೆಚ್ಚು ಮಾತಾಡಲ್ಲ. ಗಂಭೀರ ವ್ಯಕ್ತಿತ್ವ ಅಂದ್ರೆ ಅದನ್ನೇ ಅಲ್ವ ನಾವು ಹೇಳೋದು. ತುಂಬ ಬೆರೆಯಲ್ಲ ಎಲ್ಲರ ಜೊತೆಗೆ, ಸುಮ್ಮನೆ ಹರಟೆ ಹೊಡ್ಕೊಂಡಿರೋಲ್ಲ. ಹಿಂಗಾದ ಕೂಡಲೇ ಏನಾಗುತ್ತೆ ಅಂದರೆ ಆಳ ಅರ್ಥ ಆಗಲ್ಲ, ಒಳಗೇನು ಅಂತಲೇ ಗೊತ್ತಾಗಲ್ಲ. ಸ್ವಲ್ಪ ಭಯ ಕೂಡ ಆಗುತ್ತೆ. ಸಮುದ್ರ ಹಾಗೇನೆ, ಅದು ಆಳ, ಅದರ ಆಳದಲ್ಲಿ ಏನಿದೆ ಅಂತ ತಿಳಿಯೋಲ್ಲ. ಆಳದಿಂದಾಗಿ ಅದು ಭಯ ಹುಟ್ಟಿಸತ್ತೆ. ಹಾಗಾಗಿ ಗಾಂಭೀರ್ಯಕ್ಕೆ ಉದಾಹರಣೆ ಸಮುದ್ರ. ಗಂಭೀರ ವ್ಯಕ್ತಿತ್ವ ಸಮುದ್ರದ ತರಹನೇ ಇರುತ್ತೆ ಅಂತ. ಆ ವ್ಯಕ್ತಿತ್ವ ರೂಢಿಸ್ಕೊಂಡ್ಬಿಟ್ರೆ ಒಂದು ಅನುಕೂಲ ಇದೆ. ಒಳಗಡೆ ಟೊಳ್ಳಿದ್ರೂ ಗೊತ್ತಾಗಲ್ಲ ಜನಕ್ಕೆ ದೊಡ್ಡವರು ಅಂತ. ಕರೆಕ್ಟ್. ಕ್ರೋಧೆ ಸರ್ಪ ವಿಷೋಪಮಃ. ಸಿಟ್ಟು ಬಂದರೆ ಸರ್ಪದ ವಿಷದಂತೆ ಅವನು ಅಂತ. ಅಂಥವನು ತಂದೆ ಹೀಗೆ ಅಧರ್ಮದಿಂದ ಸತ್ತ ಅಂತಂದಾಗ ಏನು ಹೇಳಿದ ಅಂತ ಧೃತರಾಷ್ಟ್ರ ಕೇಳ್ತಾನೆ. ಎಷ್ಟು ನಿರೀಕ್ಷೆಗಳ ಹುಟ್ಟಾಗ್ತಾ ಇದ್ದಾನೆ. ಇನ್ನೂ ಹೇಳ್ತಾನೆ ಅವನ ಬಗ್ಗೆ. ಅವನು ಸರಥಿ, ರಥಿಗಳಲ್ಲಿ ಪ್ರಥಮೋ ಲೋಕೆ, ಒಂದು ಆರ್ಡರ್ ಫಿಕ್ಸ್ ಮಾಡಿದರೆ, ಟಾಪ್ 10 ಅಂತ ಮಾಡಿದರೆ ಮೊದಲನೇ ಸ್ಥಾನಕ್ಕೆ ಬರ್ತಾನೆ ಅವನು. ದೃಢಧನ್ವ ಅಂತ, ಧನಸ್ಸನ್ನು ಹಿಡಿದ್ರೆ ಅದಷ್ಟು ಗಟ್ಟಿಯಾಗಿ ಹಿಡಿಯುವವನು. ಜಿತಕ್ಲಮಃ, ಆಯಾಸವೇ ಇಲ್ಲ ಅವನಿಗೆ. ಅವನು ಯುದ್ಧಕ್ಕೆ ನಿಂತರೆ ಅವನನ್ನು ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ವೇದಸ್ನಾತಃ ವ್ರತಸ್ನಾತಃ ಧನುರ್ವೇದೇ ಚ ಪಾರಗಃ ಅಂತ. ವೇದಗಳನ್ನೆಲ್ಲ ಅಧ್ಯಯನ ಮಾಡಿದ್ದಾನೆ, ವ್ರತೋಪವಾಸಗಳನ್ನು ಮಾಡಿದ್ದಾನೆ, ನಿಯಮಬದ್ಧವಾಗಿ ಬದುಕಿದವನು. ಧನುರ್ವೇದದಲ್ಲಂತೂ ಅವನು ಪದೇ ಪದೇ ಹೇಳ್ತಾನೆ ಅವನು. ಮಹೋದಧಿರಿವ ಅಕ್ಷೋಭ್ಯ ರಾಮೋ ದಾಶರಥಿರೀಯತಃ ಅಂತಂದರೆ ಅವನು ಅಲುಗಾಡದ ಮಹಾಸಮುದ್ರದಂತೆ ಅಂತ. ಈಗ ಸಮುದ್ರದ ಆರಂಭದಲ್ಲಿ ಅಲೆಗಳಿರ್ತವೆ, ಅದರ ಹಿಂದೆ ಹೋದರೆ ನಿಸ್ತರಂಗ ಮಹೋದಧಿ, ಅದರಲ್ಲಿ ಅಲೆಗಳೇ ಇಲ್ಲ. ಹಾಗೆ ನೀರು ನಿಂತಿರುತ್ತೆ, ಅದು ಹರಿಯಲ್ಲ, ಅದು ಚಲಿಸಲ್ಲ, ಅದರಲ್ಲಿ ಏನೂ ಸಂಚಲನೆ ಇಲ್ಲ, ಕದಲಲ್ಲ, ಅದು ಹಾಗೆ ನಿಂತಿರುತ್ತಲ್ಲ, ಹಾಗೆ ಅವನು ಅಂತ. ಅಂದರೆ ಅಲೆಗಳಿಲ್ಲದ ಸಮುದ್ರದಂತೆ ಅವನು ಅಂತ. ರಾಮೋ ದಾಶರಥಿರೀಯತ ಅಂತ. ಹೇಗೆ ಅಂದರೆ ದಶರಥನ ಮಗ ರಾಮನಂತೆ ಅಂತ. ಅಂದರೆ ಈ ಹಿಂದೆ ಆದ ಎಲ್ಲರನ್ನೂ ಅವನು ಧೃತರಾಷ್ಟ್ರ ಅಶ್ವತ್ಥಾಮನ ಜೊತೆಗೆ ಜೋಡಿಸ್ತಾನೆ. ಇನ್ನೊಂದು ಮಾತು ಇಲ್ಲಿ ಧೃತರಾಷ್ಟ್ರ ಹೇಳುವಂಥದ್ದು, ದೃಷ್ಟದ್ಯುಮ್ನ ತನಗೆ ಮೃತ್ಯುವಾಗಿ ಹುಟ್ಟಿದ, ತನ್ನನ್ನು ಕೊಲ್ಲೋದಕ್ಕೆ ದೃಪದ ದೃಷ್ಟದ್ಯುಮ್ನನ್ನು ಹುಟ್ಟಿಸಿಕೊಂಡ ಅಂತ ಗೊತ್ತಾದಾಗ ದ್ರೋಣರು ಇವನನ್ನು ಅವನನ್ನು ಕೊಲ್ಲೋದಕ್ಕೆ ಅಂತ ಪಡ್ಕೊಂಡ್ರು ಅಂತ ಒಂದು ಮಾತು ಇವನು ಹೇಳ್ತಾನೆ. ದೃಷ್ಟದ್ಯುಮ್ನ ಕೊಲ್ಲಕ್ಕೆ ಇವನನ್ನು ಪಡ್ಕೊಂಡ್ರು ಅನ್ನುವ ಆ ಮಾತು ಬರುತ್ತೆ ಧೃತರಾಷ್ಟ್ರನವಲ್ಲಿ. ದೃಷ್ಟದ್ಯುಮ್ನಸ್ಯ ಯೋ ಮೃತ್ಯು, ದೃಷ್ಟದ್ಯುಮ್ನನಿಗೆ ಸಾವು ಇವನು. ಸೃಷ್ಟಃ ತೇನ ಮಹಾತ್ಮನ, ದ್ರೋಣರೇ ಇದನ್ನು ಸೃಷ್ಟಿಸಿಕೊಂಡ್ರು ಅಂತ. ಹಾಗಾಗಿ ಈಗ ಅವನಿಗೆ ಪಕ್ಕಾ ಇದೆ ಧೃತರಾಷ್ಟ್ರನಿಗೆ, ಅಶ್ವತ್ಥಾಮ ದೃಷ್ಟದ್ಯುಮ್ನನ್ನು ಕೊಂದಿರಬೇಕು ಅಂತ. ಅವನಿಗೆ ಗೊತ್ತಿಲ್ವಲ್ಲ ಏನಾಗಿದೆ ಅಂತ. ಹಾಗಾಗಿ ಈಗ ಹೋಗಿ ಕೊಂದು ಬಿಟ್ಟ ಅಂತ. ಅದಕ್ಕೆ ಕಾರಣಗಳೆಷ್ಟು ಅಂದರೆ ಇವನ ಸಾಮರ್ಥ್ಯ, ಇವನ ಶಕ್ತಿ,
ಇವನಿಗೆ ಬಂದ ಸಿಟ್ಟು ಮತ್ತು ಅನ್ಯಾಯವಾಗಿ ತಂದೆಯನ್ನು ಕೊಂದಿದ್ದು ಮತ್ತು ಯಾರು ತಂದೆಯನ್ನು ಕೊಂದನೋ ಅವನನ್ನು ಕೊಲ್ಲೋದಕ್ಕೆ ಅಂತಲೇ ಅವನು ಹುಟ್ಟಿದವನು ಅಂತ ಇಷ್ಟೆಲ್ಲ ಕಾರಣದಿಂದ ದೃಷ್ಟದ್ಯುಮ್ನನನ್ನು ಕೊಂದನ ಅಂತ. ಆದರೆ ಹಾಗೆ ನಡೆಯೋಲ್ಲ ಇಷ್ಟೆಲ್ಲ ಇದ್ದರೂ ಕೂಡ. ಅಂದರೆ ಈಗ ಧೃತರಾಷ್ಟ್ರ ಹೇಳುವಂತೆ ಅಶ್ವತ್ಥಾಮ ಹೋಗಿ ದೃಷ್ಟದ್ಯುಮ್ನನನ್ನು ಕೊಲ್ಲೋದಕ್ಕೆ ಬೇಕಾಗುವುದಕ್ಕೆ ಎಲ್ಲ ಕಾರಣಗಳೂ ಇವೆ. ಆದರೆ ಕೊಲ್ಲೋಕ್ಕಾಯ್ತಾ ಅಂದರೆ ಕೊಲ್ಲೋಕ್ಕಾಗಲ್ಲ, ಆ ಸಮಯ ತಗೊಳುತ್ತೆ. ಹಾಗಾಗಿ ಕಾರಣಗಳೆಲ್ಲ ಇವೆ ಅಂದ ಮಾತ್ರಕ್ಕೆ ಕಾರ್ಯ ಆಗೋದಿಲ್ಲ, ಅದು ಕಾಲ ಕೂಡಿ ಬರಬೇಕು. ಎಕ್ಸಾಕ್ಟ್ಲಿ. ಕಾರಣಗಳೊಂದಿಗೆ ಕಾಲವೂ ಕೂಡಿ ಬಂದಾಗ ಕಾರ್ಯ ಆಗತ್ತೆ. ಅಷ್ಟೋ ತನಕ ಪ್ರಯತ್ನಿಸ್ತಾ ಇರಬೇಕಾಗತ್ತೆ ಅಷ್ಟೇ ಅಂತ. ಸಂಜಯ ಹೇಳೋದಕ್ಕೆ ಆರಂಭ ಮಾಡ್ತಾನೆ. ಮೋಸದಿಂದ ತನ್ನ ತಂದೆಯ ಸಂಹಾರ ಆಯಿತು ಅಂತ ಕೇಳಿ ಅವನ ಕಣ್ಣೀರು ತುಂಬಿದ ಅವನು. ಬಾಷ್ಪೇಣ ಆಪೂರ್ಯ ತದ್ರೋಣಿ ಅಂತ ಒಂದು ಕಣ್ಣೀರು ಹರಿತಾ ಇತ್ತು. ರೋಷೇಣ ಚ ನರರ್ಷಭ ಅಂತ ರೋಷ ಕೂಡ ಇತ್ತು. ಅಂದರೆ ದುಃಖ ಸಿಟ್ಟು ಎರಡೂ ಸೇರಿತು. ಬಹಳ ಅಪಾಯಕಾರಿಯಾದದ್ದು ಇದು. ಒಬ್ಬ ಮನುಷ್ಯನಿಗೆ ಕೇವಲ ಸಿಟ್ಟು ಬರೋದಿದೆಯಲ್ಲ, ಅದಕ್ಕಿಂತಲೂ ಅಪಾರವಾದ ದುಃಖ ಮತ್ತು ಆಗ ಒಂದು ಸಿಟ್ಟು ಬರುತ್ತಲ್ಲ, ಅದು ಭಾಳ ಅಪಾಯಕಾರಿ. ಅಂತ ಸಿಟ್ಟು ಬಂತವನಿಗೆ ಅಂತ. ಅದು ದ್ವೇಷವಾಗಿ ಪರಿವರ್ತನೆ ಆಗುತ್ತೆ, ಅದು ಉಳ್ಕೊಳ್ಳುತ್ತೆ. ಅದೇನಾಗುತ್ತೆ ಅಂದರೆ ಸರ್, ಅದು ಈಗ ತನ್ನನ್ನು ರಕ್ಷಿಸಿಕೊಂಡೇ ಏನನ್ನೋ ಮಾಡಬೇಕು ಅನ್ನೋ ವಿವೇಕವನ್ನು ಬಿಟ್ಟುಬಿಡುತ್ತೆ ಅದು. ಹೌದು, ನಾನು ಏನಾದರೂ ಪರವಾಗಿಲ್ಲ, ನಾನು ನಿನ್ನನ್ನು ಮುಗಿಸ್ತೀನಿ ಅನ್ನೋ ಥರ ಹೋಗುತ್ತೆ. ನಾನು ಸತ್ರು ಪರವಾಗಿಲ್ಲ, ನಾನು ಜೈಲಿಗೆ ಹೋದರೂ ಪರವಾಗಿಲ್ಲ, ನಿನ್ನಂತೂ ಬಿಡಲ್ಲ ಅಂತ ಅನಿಸುತ್ತೆ. ಉಳಿದ ಸಮಯದಲ್ಲಿ ಏನಾಗುತ್ತೆ ಅಂದರೆ ಸಿಟ್ಟಿದ್ರೂ ತನಗೆ ಅಪಾಯ ಮಾಡ್ಕೊಳ್ಳಲ್ಲ. ಅದು ಈ ನೋವಿನಲ್ಲಿ ಹುಟ್ಟುವ ಸಿಟ್ಟು ತನಗೂ ಅಪಾಯ ಮಾಡ್ಕೊಳ್ಳುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಉಳಿದ ಸಿಟ್ಟುಗಳು ಕಡಿಮೆ ಕೂಡ ಆಗ್ತವೆ. ಇದು ಇಳಿಯಲ್ಲ. ಹೌದು, ಇದು ಇಳಿಯಲ್ಲ. ಈ ಸಿಟ್ಟು ಹಾಗೆ ಮುಂದುವರಿತು. ಮತ್ತು ಇದು ಮುಂದೆ ಅಶ್ವತ್ಥಾಮನಿಗೆ ಮಾರಕವೇ ಆಯ್ತು. ಇದು ಅವನಿಗೆ ಅಪಾಯ ಆಯಿತು. ಅದರಿಂದ ಅವನನ್ನೇನೋ ಕೊಲ್ತಾನೆ ಅನ್ನೋದು ಸರಿ ಮುಂದೆ, ಆದರೆ ಅಶ್ವತ್ಥಾಮನಿಗೆ ಅಪಾಯ ಆಯಿತು. ಮತ್ತು ಇಲ್ಲಿಯವರೆಗೆ ಕಪ್ಪು ಚುಕ್ಕಿಯೇ ಇಲ್ಲದಂತೆ ಇದ್ದ ಅಶ್ವತ್ಥಾಮ, ಅಂದರೆ ಆ ಘಟನೆ ಬರುವವರೆಗೆ ಅವನು ದೃಷ್ಟದ್ಯುಮ್ನನ ಮುಂದೆ ಕೊಲ್ತಾನಲ್ಲ, ಅದು ಕೊಲ್ಲುವವರೆಗೆ ಅಶ್ವತ್ಥಾಮನ ಬಗ್ಗೆ ಆಕ್ಷೇಪಿಸಬೇಕಾದ ಒಂದು ವಿಷಯವೂ ಇಲ್ಲ. ಎಲ್ಲರೂ ಅವನ ಬಗ್ಗೆ ಒಳ್ಳೆ ಮಾತೇ ಆಡ್ಕೊಂಬಂದಿದ್ದಾರೆ. ಅದರ ನಂತರ ಅಶ್ವತ್ಥಾಮ ಬೇರೆ ಆಗಿಬಿಟ್ಟ. ದೃಷ್ಟದ್ಯುಮ್ನನ ಕೊಲ್ಲುವವರೆಗೆ ಅವನ ಸಮಕಾಲೀನರು ಅಶ್ವತ್ಥಾಮನನ್ನು ಬಹಳ ಎತ್ತರದಲ್ಲಿ ಕಂಡಿದ್ದಾರೆ. ದೃಷ್ಟದ್ಯುಮ್ನನ್ನು ಕೊಂದ ಮೇಲೆ ನಾವು ನೋಡುವ ಅಶ್ವತ್ಥಾಮ ಇದಾನಲ್ಲ, ನಮಗಷ್ಟು ದೊಡ್ಡವನಾಗಿ ಕಾಣಿಸ್ತಾ ಇಲ್ಲ. ಅಂದರೆ ತನಗೇ ತನ್ನ ಅಪಾಯ ಮಾಡಿಕೊಂಡವನು. ಯಾಕೆ ಅಂದರೆ ಇದು ನೋವು ಮತ್ತು ಸಿಟ್ಟು ಒಟ್ಟಾದದ್ದು. ವಿವೇಕ ಕೈ ಬಿಟ್ಟು ಹೋಗುತ್ತೆ, ವಿವೇಕ ಪೂರ್ಣ ಹೋಗಿಬಿಡುತ್ತೆ. ಕಣ್ಣೀರು ಹರಿತಾ ಇತ್ತಂತೆ, ಅದನ್ನು ಮತ್ತೆ ಮತ್ತೆ ಹೀಗೆ ಒರೆಸ್ಕೋತಾ ಇದ್ದಂತೆ ಅವನು. ಅಶ್ರುಪೂರ್ಣೆ ತಥೋ ನೇತ್ರೆ ಅಪಮೃಜ್ಯ ಪುನಃ ಪುನಃ ಹರಿತನೇ ಎತ್ತು ಒರೆಸ್ಕೊಳ್ತಾ ಮಾತಾಡ್ತಾನೆ. ದುರ್ಯೋಧನನಿಗೆ ಹೇಳ್ತಾನೆ. ಅವನು ಹೇಳೋದಕ್ಕೆ ಆರಂಭ ಮಾಡ್ತಾನೆ, ನನ್ನ ತಂದೆಯನ್ನು ಕ್ಷುದ್ರರು ಕೊಂದರು ಅಂತ. ಅಂದರೆ ಸಾವಿಗೊಂದು ಘನತೆ ಇದೆ. ಸಾವು ಗಂಭೀರವಾಗಿ ಬರಬೇಕದು, ಅಯೋಗ್ಯವಾಗಿ ಬರಬಾರದು ಅಂತ. ತನ್ನ ತಂದೆ ಯುದ್ಧರಂಗದಲ್ಲಿದ್ದಾನೆ, ಅವನು ಈ ಕ್ಷೇತ್ರದಲ್ಲಿದ್ದಾನೆ ಅಂತಂದಾಗ ಒಂದಿನ ಯುದ್ಧದಲ್ಲಿ ಸಾವು ಅವನಿಗೆ ಬರುತ್ತೆ ಅನ್ನೋ ನಿರೀಕ್ಷೆ ಇರೋಲ್ಲ ಅಂತೇನೂ ಅಲ್ಲ. ಆದರೆ ಆ ಸಾವು ಹೇಗೆ ಬರಬೇಕಿತ್ತು ಅಂದರೆ ಹಾಗೆ ಬರಲಿಲ್ಲ ಅನ್ನೋ ತರಹದ ಮಾತು ಇವನಲ್ಲಿ ಕಾಣುತ್ತೆ. ಕ್ಷುದ್ರರು ಕೊಂದರು. ಯಾವಾಗ ಕೊಂದರು ಅಂದರೆ ಯುದ್ಧ ಮಾಡ್ತಾ ಇರುವಾಗ ಕೊಲ್ಲಿಲ್ಲ, ಶಸ್ತ್ರತ್ಯಾಗ ಮಾಡಿದಾಗ ಕೊಂದರು. ಧರ್ಮಧ್ವಜವತಾ ಪಾಪಂ ಕೃತಂ ತದ್ವಿದಿತಂ ಮಮ. ಧರ್ಮದ ಧ್ವಜ ಹಾರಿಸಿಕೊಂಡವರು ಕೊಂದರು ಅಂತ. ಇದು ಧರ್ಮಧ್ವಜ ಅನ್ನೋದು ಒಂದು ಬಹಳ ಬಳಕೆಯಾಗುವ ಶಬ್ದ. ಧರ್ಮಧ್ವಜ ಮಧಾರ್ಮಿಕಂ ಅಂತ. ಅಂದರೆ ಧರ್ಮದ ಧ್ವಜ ಹಿಡ್ಕೊಂಡಿದ್ದಾನೆ, ಆದರೆ ಅವನು ಧರ್ಮಾನುಸರಣೆ ಮಾಡ್ತಾ ಇಲ್ಲ. ಅವನ ಅಧರ್ಮಿ ಅವನು. ಒಬ್ಬನನ್ನು ಧರ್ಮಧ್ವಜ ಹಿಡ್ಕೊಂಡಾಗ ಏನು ಅನ್ಕೋತೀವಿ ನಾವು, ಅವನು ಧರ್ಮಾತ್ಮ ಅಂತ ಅನ್ಕೋತೀವಿ. ಧ್ವಜ ಅನ್ನೋದು ಒಂದು ಪ್ರತಿಮೆಯಾಗಿ ಆ ವೇಷ ಹಾಕಿದ್ದಾನೆ ಅಂತ ಅರ್ಥ. ಧಾರ್ಮಿಕ, ನ್ಯಾಯಸ್ಥ, ನ್ಯಾಯಯುತವಾಗಿ ವರ್ತಿಸೋನು ಅಂತ ಕಾಣಿಸಿಕೊಳ್ತಾ ಇದ್ದಾನೆ. ಆ ನ್ಯಾಯದ ಧ್ವಜ ಹಿಡ್ದಿದ್ದಾನೆ ಹೊರತು ಅವನು ನ್ಯಾಯನಿಷ್ಠ ಅಲ್ಲ ಅಂತ. ಅದನ್ನು ಹೇಳೋದಕ್ಕೆ ಧರ್ಮಧ್ವಜಂ ಅಂತ ಹೇಳ್ತಾರೆ. ಅಂದರೆ ಧರ್ಮದ ಧ್ವಜ ಹಿಡ್ದಿದ್ದಾನೆ ಅವನು. ಧರ್ಮದ ಧ್ವಜ ಹಿಡ್ದಿದ್ದಾನೆ ಅಂದರೆ ಅವನು ಅಧರ್ಮಿ ಅಂತಲೇ ಹೇಳಿದ ಹಾಗೆ. ಹಾಗಾಗಿ ಅವನು ಆ ಆಕ್ಷೇಪವನ್ನು ಅವ್ರ ಮೇಲೆ ಮಾಡ್ತಾ ಇದ್ದಾನೆ, ಪಾಂಡವರ ಮೇಲೆ. ಅದನ್ನು ಯುಧಿಷ್ಠಿರ ಮಾಡಿದ ಅನ್ನೋದು ಗೊತ್ತಾಯಿತು ನನಗೆ ದುರ್ಯೋಧನ ಅಂತ ಹೇಳ್ತಾನೆ. ಅನಾರ್ಯಂ ಸುನೃಶಂ ಸಸ್ಯ. ಇದು ಅನಾರ್ಯ ಅಂತ, ಆರ್ಯರು ಮಾಡುವಂಥದ್ದಲ್ಲ ಅಂತ. ಆರ್ಯರು ದ್ರಾವಿಡರು ಅನ್ನೋ ಅರ್ಥ ಅಲ್ಲ. ಆರ್ಯ ಅನ್ನೋ ಶಬ್ದಕ್ಕೆ ನಾನು ಮೊದಲು ಹೇಳಿದ್ದೀನಿ, ಸಜ್ಜನರು, ಶ್ರೇಷ್ಠರು ಅಂತ ಅರ್ಥ. ಅಂಥವರು ಮಾಡೋ ಕೆಲಸ ಅಲ್ಲ, ಮತ್ತು ಬಹಳ ಕ್ರೂರ ಕೆಲಸ ಇದು ಅಂತ.
ಸುದೃಶಂ ಸಸ್ಯ ಅಂತ. ಅಂದರೆ ಕ್ರೌರ್ಯ ಏನು ಅಂದರೆ, ಒಬ್ಬ ತಂದೆಗೆ ಮಗನನ್ನು ತುಂಬ ಪ್ರೀತಿಸ್ತಾನೆ ಒಬ್ಬ ತಂದೆ, ಅವನ ಕಿವಿಗೆ ನಿನ್ನ ಮಗ ಸತ್ತೋದ ಅಂತ ಒಂದು ಸುಳ್ಳು ಹೇಳಿ ಅವನಿಗೆ ಭ್ರಮೆ ತರಿಸೋದಿದೆಯಲ್ಲ, ಆ ಭ್ರಮೆ ಹುಟ್ಟಿಸಿ ಅವನು ಸಾಯುವಂತೆ ಮಾಡೋದಿದೆಯಲ್ಲ, ಬಹಳ ಕ್ರೂರ ಅಂತ. ನಿಜನೂ ಹೌದಲ್ಲ? ಈ ಕಡೆಯಿಂದ ನೋಡಿದಾಗ ಅದು, ಈ ಕಡೆಯಿಂದ ನೋಡಿದಾಗ ಆ ವಿಷಯಗಳು ಬೇರೆ, ಚರ್ಚೆಯ ವಿಷಯಗಳು. ಈ ಕಡೆಯಿಂದ ನೋಡಿದಾಗ ಅಷ್ಟು ಪ್ರೀತಿ ಮಾಡ್ತಾನೆ. ಎಷ್ಟು ಪ್ರೀತಿ ಮಾಡ್ತಾನೆ ಅಂದರೆ, ಮಗ ಸತ್ತೋದ ಅಂದರೆ ಅವ್ನು ಸಾಯ್ತಾನೆ. ಅದು ಗೊತ್ತಿದ್ದು ನಿನ್ನ ಮಗ ಸತ್ತೋದ ಅಂತ ಹೇಳೋದು ಯಾವ ಮಟ್ಟಿನ ಕ್ರೌರ್ಯ ಇದು ಅಂತ. ಅದನ್ನೇ ಮುಂದುವರಿಸ್ತಾನೆ ಅವನು. ಒಂದು ಯುದ್ಧ ಅಂತ ಬಂದಾಗ ಸೋಲು ಗೆಲುವು ಅನ್ನೋದು ಇದ್ದೇ ಇದೆ ಯಾವುದೇ ಯುದ್ಧದಲ್ಲಿ. ಈ ಎರಡರಲ್ಲಿ ಏನೋ ಒಂದು ಬರುತ್ತೆ. ದ್ವಯಮೇತದ್ಭವೇದ್ರಾಜನ್ ವಧಸ್ತಸ್ಯ ಪ್ರಶಸ್ಯತೆ. ಇದರಲ್ಲಿ ಸೋಲು ಮತ್ತು ಗೆಲುವು ಅಂತ ಎರಡಿದೆಯಲ್ಲ, ಸೋತು ಸುಮ್ಮನಿರೋದಕ್ಕಿಂತ ಸಾಯೋದು ಉತ್ತಮ ಒಬ್ಬ ವೀರನಿಗೆ ಅಂತ. ಯುದ್ಧೇಶ್ವಪಿ ಪ್ರವೃತ್ತಾನಾಂ ಧ್ರುವೌ ಜಯಪರಾಜಯವು ದ್ವಯಮೇತದ್ಭವೇದ್ರಾಜನ್ ವಧಸ್ತಸ್ಯ ಪ್ರಶಸ್ಯತೆ ಅಂತ. ಅಂದರೆ ಒಬ್ಬ ವೀರ ಹೇಗೆ ಯೋಚಿಸ್ತಾನೆ ಅಂದರೆ, ಸೋಲಲ್ಲ ಸಾಯ್ತೀನಿ ಅಂತ. ಅಂದರೆ ಸೋತು ನಾನು ಶರಣಾಗತನಾಗೋದಾಗಲಿ, ಸೋತು ಸುಮ್ಮನಿರೋದಾಗಲಿ ಅದನ್ನು ನಾನು ಒಪ್ಕೊಳ್ಳೋಲ್ಲ. ಕೊನೆ ಕ್ಷಣದವರೆಗೆ ನಿನ್ನ ಜೊತೆ ಯುದ್ಧ ಮಾಡ್ತೀನಿ, ನೀನು ನನ್ನನ್ನು ಸಾಯಿಸಬೇಕೇ ಹೊರತು ಸಾಯಿಸದೇ ನನ್ನನ್ನು ಗೆಲ್ಲಲಾರೆ ನೀನು ಅನ್ನೋದು ಒಂದು ವೀರತನ ಅಂತ. ಹಾಗಾಗಿ ನಿಜವಾಗಿ ಅವನು ನಿಜವಾದ ವೀರ ಅಂತ ಆದರೆ ಅವನು ಸೋಲಬಾರದು, ಒಂದೋ ಗೆಲ್ಲಬೇಕು ಅಥವಾ ಸಾಯಬೇಕು. ಸೋಲು ಅಂತ ಒಂದನ್ನು ಒಪ್ಪಿಕೊಂಡು ಸುಮ್ಮನೆ ಇರೋದು ಅಂತ ಒಂದು ಒಬ್ಬನಿಗೆ ವೀರನಿಗಿಲ್ಲ ಅಂತ. ಹಾಗಾಗಿ ಯುದ್ಧದಲ್ಲಿ ನನ್ನ ತಂದೆ ಒಂದೊಮ್ಮೆ ಮರಣ ಹೊಂದಿದರೆ ಅದು ಒಂದು ದೊಡ್ಡ ವಿಷಯ ಅಲ್ಲ ಅಂತ, ಅದೊಂದು ಬಹಳ ದೊಡ್ಡ ದುಃಖದ ವಿಷಯ ಅಂತಲ್ಲ ಅಂತ. ಯುದ್ಧರಂಗ ಅಂದರೆ ಇರೋದೇ ಹಾಗೆ ಅಂತ. ಆದರೆ ಇಲ್ಲದಾಗಲಿಲ್ಲ ಅಂತ. ನನ್ನ ತಂದೆಯನ್ನು ಸೋಲಿಸೋದಕ್ಕಾಗಲಿಲ್ಲ ಅವರಿಗೆ, ಆದರೆ ಸಾಯಿಸಿದ್ದು ಅನ್ಯಾಯದಲ್ಲಿ. ಯುದ್ಧ ಮಾಡ್ತಾ ಇರುವಾಗ ನನ್ನ ತಂದೆಯನ್ನು ಸಾಯಿಸಿದ್ರಾ? ಸರಿ, ಅದು ಒಬ್ಬ ವೀರ ಹಾಗೆ ಸಾಯಬೇಕು, ಯುದ್ಧದಲ್ಲಿ ಹಾಗೆ ಸಾಯಬೇಕು. ಹಾಗಲ್ವಲ್ಲ ಅಂತ. ಅದು ದುಃಖ. ನಸ ದುಃಖಾಯ ಭವತಿ ತಥಾ ದೃಷ್ಟೋ ಹಿ ಸದ್ವಿಜ. ಯುದ್ಧ ಮಾಡ್ತಾ ನನ್ನ ತಂದೆ ಸತ್ತಿದ್ರೆ ನನಗೆ ದುಃಖ ಆಗ್ತಾ ಇರಲಿಲ್ಲ ದುರ್ಯೋಧನ ಅಂತ ಹೇಳ್ತಾನೆ. ಏನೇ ಮಾಡಲಿ ನನ್ನ ತಂದೆ ಅಂತೂ ವೀರಲೋಕಕ್ಕೆ ಹೋಗಿರ್ತಾನೆ, ಯಾಕೆಂದರೆ ಅವನು ಹಾಗೆ ನಡ್ಕೊಂಡಿದ್ದಾನೆ. ನನಗೆ ನೋವು ತರೋದು ಯಾವುದು ಅಂತ ಅಂದರೆ, ಧಾರ್ಮಿಕನಾಗಿದ್ದುಕೊಂಡ ಒಬ್ಬ ವ್ಯಕ್ತಿ, ಧರ್ಮ ನ್ಯಾಯ ಅಂತ ಇದ್ದ ಒಬ್ಬ ವ್ಯಕ್ತಿಯ ಕೂದಲು ಹಿಡಿದು ಎಲ್ಲರೂ ನೋಡ್ತಾ ಇರುವಾಗ ಅವನ ತಲೆ ಕಡಿದ್ರು ಅನ್ನೋದಿದೆಯಲ್ಲ, ಅದು ನನಗೆ ನೋವು ತರಿಸ್ತಾ ಇದೆ ಅಂತ. ಅಂದರೆ ನನ್ನ ತಂದೆ ಧರ್ಮ ನ್ಯಾಯ ಅಂತ ಬದುಕಿದ್ದವನು, ಅಂಥ ಮನುಷ್ಯನ ಕೂದಲು ಹಿಡಿದು ಎಲ್ಲರ ಎದುರಿಗೆ ಕೊಂದಿದ್ದಿದೆಯಲ್ಲ, ಅದು ಭಾಳ ಅವಮಾನಕರ ಅಂತ. ಇದು ತನ್ಮೇ ಮರ್ಮಾಣಿ ಕೃಂತತಿ, ನನ್ನ ಮರ್ಮಸ್ಥಾನಗಳನ್ನು ಇವು ಸೀಳ್ತಾ ಇವೆ ಅಂತ. ಯಾಕೆ ದಾರಿ ತಪ್ಪುತ್ತಾರೆ ಅಂತ ಹೇಳ್ತಾನೆ ಅವನು. ಇದು ಅನ್ಯಾಯ. ಈ ಅನ್ಯಾಯಗಳನ್ನು ಯಾಕೆ ಮಾಡ್ತಾರೆ ಜನ ಅಂತ ಹೇಳ್ತಾನೆ. ಕಾಮಾತ್, ಕ್ರೋಧಾತ್, ಅವಜ್ಞಾನಾತ್, ದರ್ಪಾತ್, ಬಾಲ್ಯೇನ ವಾ ಪುನಃ. ಇಷ್ಟು ಕಾರಣಗಳು. ಅಥವಾ ಪರಿಭವೇನ ಚ. ಮನುಷ್ಯ ನ್ಯಾಯವನ್ನು ಬಿಡೋದು ಯಾವಾಗ ಅಂತ ಅಂದರೆ, ಒಂದು ಪ್ರಬಲವಾದ ಆಸೆ. ಆ ಆಸೆ ಈಡೇರೋದಕ್ಕೆ ನ್ಯಾಯಯುತವಾದ ದಾರಿಯಲ್ಲಿ ಸಾಧ್ಯ ಇಲ್ಲ ಅಂತಂದಾಗ ಅವನು ಅನ್ಯಾಯದ ದಾರಿ ಹಿಡಿತಾನೆ. ಸಿಟ್ಟು, ಕ್ರೋಧಾತ್, ಸಿಟ್ಟು ಆ ಕೆಲಸ ಮಾಡುತ್ತೆ. ಅವಜ್ಞಾನಾತ್, ಅಜ್ಞಾನ ಆ ಕೆಲಸ ಮಾಡುತ್ತೆ. ಇದು ಸರಿ ಇದು ತಪ್ಪು ಅಂತ ಗುರುತಿಸೋದಕ್ಕಾಗೋದಿಲ್ಲ, ಆಗ ಮಾಡಿಬಿಡ್ತಾನೆ. ನಮ್ಮಲ್ಲಿ ಬಾಲಾಪರಾಧ ಅಂತ ಕರಿತೀವಲ್ಲ, ಬಾಲಾಪರಾಧ ಅನ್ನೋದು ಅಂಥ ಶಿಕ್ಷಾರ್ಹ ಅಪರಾಧ ಯಾಕಲ್ಲ ಅಂದರೆ, ಅಪರಾಧದ ತೀವ್ರತೆ ಕಡಿಮೆ ಇದೆ ಅಂತಲ್ಲ. ವಯಸ್ಸಿಗೆ ಬಂದವ ಕೊಂದಾಗಲೂ ಎದುರಿಗಿದ್ದವನು ಸತ್ತಿದ್ದಾನೆ, ಒಬ್ಬ ಸಣ್ಣ ಹುಡುಗ ಕೊಂದಾಗಲೂ ಎದುರಿಗಿದ್ದವನು ಸತ್ತಿದ್ದಾನೆ. ಅಪರಾಧ ಇಲ್ಲಿ ಸಮವೇ. ಆದರೆ ಇವನಿಗೆ ಬಾಲಾಪರಾಧಿಗೆ ಶಿಕ್ಷೆ ಯಾಕಿಲ್ಲ ಅಂದರೆ ಅಲ್ಲಿ ಅಜ್ಞಾನ, ಅದು ಅವನಿಗೆ ಗೊತ್ತಿಲ್ಲ ಅಂತ. ಅದು ಹಾಗೆ ಅದನ್ನು ಯೋಚಿಸೋದು. ಇನ್ನೊಂದು ದರ್ಪ. ಈ ಬಾಲಾಪರಾಧಿಗಳಿಗೆ ಇನ್ನೊಂದು ವರ್ಡ್ ಬಂದಿದೆ ಸರ್ ಇತ್ತೀಚೆಗೆ. ವಿ ಸಪೋಸ್ ಟು ಯೂಸ್ ದ್ಯಾಟ್ ವರ್ಡ್, ಸುಮ್ಮನೆ ಮಾಹಿತಿಗೋಸ್ಕರ ಹೇಳ್ತಾ ಇರೋದು. ಕಾನೂನಿನ ಜೊತೆ ಸಂಘರ್ಷಕ್ಕೊಳಗಾದವರು ಅಂತ. ಆ ಥರ ನಾವು ಬಳಸಬೇಕು. ಅಂದರೆ ಈಗ ನಾವು ಬಾಲ ಅಪರಾಧಿ ಅಂತ ನಾವು ಅದನ್ನು ಅಂದ್ಕೊಂಡ್ಬಿಡ್ತೀವಲ್ವ, ಅವ್ರು ಅಪರಾಧಿಗಳಲ್ಲ ಅಂತ ಆ ಥರದ್ದು ಒಂದು ಹೊಸದಾಗಿ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ನಮ್ಮ ಸಮಾಜ ಒಂಥರ ಸೆನ್ಸಿಟಿವ್ ಆಗ್ತಾ ಹೋದಂಗೆ ನಮಗೆ ಕೆಲವು ಶಬ್ದಗಳಲ್ಲಿ ನಾವು ಬದಲಾವಣೆ ತರ್ತಾ ಹೋಗ್ತೀವಲ್ಲ, ಆ ಥರದೊಂದು ಬದಲಾವಣೆ ಅದರಲ್ಲಿ ಆಗಿದೆ ಈ ಇತ್ತೀಚಿನ ವರ್ಷಗಳಲ್ಲಿ. ಎಸ್ ಸರ್. ಇನ್ನೊಂದು ದರ್ಪ ಅಂತ, ಸೊಕ್ಕು ಅಂತ.
ಅಹಂಕಾರ ಇದ್ದಾಗ ಅವರು ಅನ್ಯಾಯ ಮಾಡ್ತಾರೆ. ಅಂತ ಅಹಂಕಾರಿಗಳು ತಪ್ಪು ಮಾಡೇ ಮಾಡ್ತಾರೆ. ಅಂದರೆ ನಾನೇನೂ ಮಾಡಬಲ್ಲೆ ಅಂತ, ನನಗಿದು ಯಾವುದು ನೀತಿ ನಿಯಮ ಯಾವುದು ನನಗೆ ಸಂಬಂಧ ಇಲ್ಲ, ನಾನೇನು ಬೇಕಾದರೂ ಮಾಡಿ ಬದುಕ್ತೀನಿ ಅನ್ನೋ ತರಹದ್ದು. ಇನ್ನೊಂದು ಬಾಲಿಶತನ ಇದ್ದಾಗ ಅಂತ, ಬಾಲಿಶತನ ಇದ್ದಾಗ ಅಂತ ಅಂದರೆ ಗೊತ್ತಿಲ್ಲ ಅಂತಲ್ಲ, ಅಂದರೆ ಅರಿವೇ ಇಲ್ಲ ಅಂತಲ್ಲ. ಬಾಲಿಶತನ ಅನ್ನೋದು ಅವನು ಅಜ್ಞಾನಿ ಅಲ್ಲ. ಅಜ್ಞಾನಿ ಯಾರು ಅಂದರೆ ಅವನಿಗೆ ಗೊತ್ತಿಲ್ಲ ಸರಿ ತಪ್ಪು, ಒಬ್ಬ ಹುಚ್ಚ ಕೊಂದಂತೆ. ಆದರೆ ಈ ಬಾಲಿಶತನ ಹಾಗಲ್ಲ, ಗೊತ್ತಿದೆ ಆದರೆ ನಡವಳಿಕೆ ಹಾಗೆ ಅದು. ಇನ್ನೊಂದು ಯಾವುದು ಅಂದರೆ ಪರಿಭವ, ಅಂದರೆ ಸೋಲು. ತಾನು ಸೋಲ್ತೀನಿ ಅಂತ ಅನ್ನಿಸಿದಾಗ ಅಥವಾ ಸೋತಾಗ ಅನ್ಯಾಯ ಮಾಡ್ತಾನೆ. ಇವನೇ ಮಾಡ್ದ ಮುಂದದನ್ನು, ಈ ಪರಿಭವದಲ್ಲೇ ಇವನೋಗಿ ಮಾಡಿದ್ದು. ಇಂಥ ಇದರಲ್ಲಿ ಮಾಡ್ತಾರೆ, ಅದನ್ನು ಮಾಡ್ದ ಇವನು ಅಂತ. ದೃಷ್ಟದ್ಯುಮ್ನ ಇಂಥ ಅಧಾರ್ಮಿಕ ಕೃತ್ಯವನ್ನು ಮಾಡ್ದ ಅಂತ. ಆದರೆ ಇದನ್ನು ಮಾಡುವಾಗ ಅವನು ನನ್ನನ್ನು ನಿರ್ಲಕ್ಷ್ಯ ಮಾಡ್ದ ಅಂತ. ನನ್ನನ್ನು ನಿರ್ಲಕ್ಷ್ಯ ಮಾಡ್ದ ಅಂದರೆ ನಾನೇನು ಮಾಡ್ತೀನಿ ಅನ್ನೋದನ್ನು ಅವನು ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಹೇಳ್ತಾನೆ. ನಾನೊಬ್ಬ ಇದ್ದೀನಿ ಇದಕ್ಕೆ ಅನ್ನೋದನ್ನು, ಪ್ರತಿಯಾಗಿ ಕಾರ್ಯ ಮಾಡುವನು ಅನ್ನೋದನ್ನು ಅವನು ಅರ್ಥ ಮಾಡಿಕೊಳ್ಳಿಲ್ಲ ಅಂತ. 2 ಜನ ಇಲ್ಲಿ ಅಪರಾಧಿಗಳು ಅಂತ ಅವನು ತೀರ್ಮಾನಿಸ್ತಾನೆ. ಒಂದು ಈ ಕಾರ್ಯ ಮಾಡಿದ ದೃಷ್ಟದ್ಯುಮ್ನ, ಇನ್ನೊಂದು ಸುಳ್ಳು ಹೇಳಿದವ ಯುಧಿಷ್ಠಿರ. ಹಾಗಾಗಿ ಈ ಇಬ್ಬರ ರಕ್ತವನ್ನು ಇವತ್ತು ಭೂಮಿ ಕುಡಿಯುತ್ತೆ ದುರ್ಯೋಧನ ಅಂತ ಹೇಳ್ತಾನೆ. ಯೋಹ್ಯಸೌ ಛದ್ಮನಾಚಾರ್ಯಂ ಶಸ್ತ್ರಂ ಸನ್ಯಾಸ ಯತ್ತದ ತಸ್ಯಾದ್ಯ ಧರ್ಮರಾಜಸ್ಯ ಭೂಮಿ ಪಾಸ್ಯತೆ ಶೋಣಿತಂ. ಬಹಳ ಪ್ರಧಾನವಾಗಿ ಏನು ಅಂದರೆ, ಯಾರು ಸುಳ್ಳು ಹೇಳಿ ಮೋಸ ಮಾಡಿ ತನ್ನ ತಂದೆ ಶಸ್ತ್ರಸನ್ಯಾಸ ಮಾಡುವಂತೆ ಮಾಡಿದನೋ ಅಂಥ ಧರ್ಮರಾಜನ ರಕ್ತವನ್ನು ಇವತ್ತು ಭೂಮಿ ಕುಡಿಯತ್ತೆ ಅಂತ. ಅಂದರೆ ಧರ್ಮರಾಜನನ್ನು ಸಂಹರಿಸ್ತೀನಿ ಇವತ್ತು ಅಂತ ಅಶ್ವತ್ಥಾಮ ಮಾತಾಡ್ತಾನೆ. ಇಲ್ಲಿಯವರೆಗೆ ಈ ಯುಧಿಷ್ಠಿರನನ್ನು ಸಂಹರಿಸೋದು ಅನ್ನುವ ಪ್ರಯತ್ನವನ್ನು ಯಾರೂ ಮಾಡಿಲ್ಲ, ಯಾರಿಗೂ ಆ ಉದ್ದೇಶವೇ ಇಲ್ಲ. ಪರ್ಟಿಕ್ಯುಲರ್ ಆಗಿ ಒಟ್ಟು ಯುದ್ಧ ಬೇರೆ, ಅದನ್ನು ಮಾಡ್ತೀನಿ ಇವತ್ತು ಅಂತ ಹೇಳ್ತಾನೆ. ದೃಷ್ಟದ್ಯುಮ್ನ ಏನು ಹೇಳ್ದ ಅಂತ ಧೃತರಾಷ್ಟ್ರ ಕೇಳ್ತಾ ಇದ್ದಲ್ಲ, ಅವನಿಗೆ ಬೇಕಾದದ್ದು ಈ ಉತ್ತರ ಆಗಿತ್ತು. ಒಂದು ಪ್ರತಿಜ್ಞೆ ಮಾಡಿದ್ನ, ನಿರ್ಣಯಕ್ಕೆ ಬಂದ ಅಂತ. ಸುಮ್ಮನೆ ಯುದ್ಧ ಮಾಡ್ಕೊಂಡು ಹೋಗೋದು ಅನ್ನೋದು ಬೇರೆ, ಬೆಳಗ್ಗೆ ಹೋಗೋದು ಸಂಜೆವರೆಗೆ ಮಾಡ್ತಾ ಇರೋದು ಅನ್ನೋದು ಬೇರೆ. ನಿರ್ದಿಷ್ಟವಾಗಿ ಇಂಥವನನ್ನು ಸಂಹರಿಸ್ತೀನಿ ಅಂತ ಹೊರಡೋದಿದೆಯಲ್ಲ, ಅದು ಬೇರೆ. ಹಾಗಾಗಿ ಧೃತರಾಷ್ಟ್ರ ಏನನ್ನು ನಿರೀಕ್ಷೆಯಲ್ಲಿದ್ದನೋ ಅದನ್ನು ಹೇಳ್ದ ಇವನು. ಅವನಿಗೆ ದೃಷ್ಟದ್ಯುಮ್ನ ನಿರೀಕ್ಷೆ ಮಾತ್ರ ಇತ್ತು, ಆದರೆ ಅವನು ಯುಧಿಷ್ಠಿರನ ಬಗ್ಗೆನೂ ಹೇಳ್ದ. ಇಬ್ಬರನ್ನೂ ನಾನು ಸಂಹರಿಸ್ತೀನಿ ಅನ್ನುವ ಮಾತನ್ನು ದುರ್ಯೋಧನನಿಗೆ ಹೇಳ್ದ ಅಶ್ವತ್ಥಾಮ. ಸೊ ಅಲ್ಲಿಗೆ ಒಂದು ಘಟ್ಟ ಮುಗೀತು. ಅಂದರೆ ದ್ರೋಣರ ವಧೆಯೊಂದಿಗೆ ಮತ್ತು ಈ ಪ್ರತಿಜ್ಞೆಯೊಂದಿಗೆ ಬಹಳ ಮುಖ್ಯವಾದ ಒಂದು ಘಟ್ಟ ಮುಗೀತು. 15ನೇ ದಿನ, ಇನ್ನು ಕೇವಲ 16, 17, 18 3 ದಿನಗಳು ಮಾತ್ರ ಉಳ್ಕೊಂಡಿವೆ. ಹೀಗಾಗಿ ಬಹಳಷ್ಟು ಘಟನೆಗಳು, ಭಾಳಷ್ಟು ದುರ್ಘಟನೆಗಳು ಎಲ್ಲವೂ ಕೂಡ ಮುಂದೆ ನಾವು ನೋಡ್ತೀವಿ. ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಹೇಳಿದ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಮಾಡಿಲ್ಲ ಅಂತ ನಮಗೆ ರಿಪೋರ್ಟ್ ಸಿಗ್ತಾ ಇರುತ್ತೆ. ಮತ್ತು ಲೈಕ್ ಮಾಡಿ ವಿಡಿಯೋನ, ಸೊ ದ್ಯಾಟ್ ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿಶೇಖರ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ.